ನನ್ಗೇನ ಆದ್ರೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ದಯಾನಂದ್ ಅನ್ನೋನಲ್ಲ ಅವನು ನೆಟ್ವರ್ಕ್ ಕಾರಣ ಆಗ್ತಾರೆ. ಬಟ್ ಆದ್ರೆ ಎಂತ ಸ್ವಾರ್ಥಿ ಅಲ್ಲ ನೀನು ದಯಾನಂದ. ಆಯ್ತು ಮಾಡು, ಹಿಂಗ್ ಬೇಕಾ ಮಾಡು. ನಂಗೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಐತೆ, ನಾನು ನೋಡ್ಕೊಂತೀನಿ ನನ್ನ ಮನೆಗೆ ನಾನು ಏನಾದ್ರೆ ಬಿಡ್ತೀನ ನಿನ್ನ ಮದುವೆ ಮಾಡ್ತೀನಿ ಇನ್ನೊಂದು ನಿನ್ಗೆ ಬೇರೆ ವಿಚಾರ. ಓಕೆ, ಬಟ್ ಆದ್ರೂ ಇಷ್ಟೆಲ್ಲ ಹೋರಾಟ ಮಾಡ್ಕೊಂಡು ಇವ್ನ ಯಾರೋ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಆ 5 ಸ್ಟಾರ್ ಹೋಟ್ಲ ಜಿಪ್ಗಳು ಬಿಚ್ಚೋರ್ಕ ಕಂಡೋರ್ ಎಂಟ್ರಗಳ ಜೊತೆ ಮಲ್ಕೊಂಡವ್ರಿಗೆಲ್ಲ ಸೆಕ್ಯೂರಿಟಿ ಹಾಕೋನೆ. ನೋಡಿ ನಮ್ಗೆ ಹಾಕಿಲ್ಲ. ಇಂಟೆಲಿಜೆನ್ಸ್ ನಮ್ ಪಾಡಿ ಸತ್ತೋಗ್ಬಿಟ್ಟವ್ರೆ ಅನ್ಸ್ತದೆ. ಎಲ್ಲ ಅವ್ನ್ ದಯಾನಂದದೇ ಕೆಲಸ. ದಯಾನಂದ್ಗೆ ನನ್ ತೊಂದರೆ ಆಗ್ಬೇಕು ಅಂತೈತೆ. ದಯಾನಂದ ನನಗೆ ನನ್ನ ಮಕ್ಕಳಿಗೆ ಹೆಂಗೆ ಹೆಚ್ಚು ಕಮ್ಮಿ ನೀನೇ ಕಾರಣ, ನಿನ್ನ ನೆಟ್ವರ್ಕ್ ಕಾರಣ ಅಂತ ಹೇಳ್ತಾ ಇದ್ದೀನಿ. ನೀನ್ ನಾಣೆ ಬರ ಅನ್ಭೋಗ್ಸ್ಕೊ. ಈಗ ಸಂತೋಷ್ ಗುರುಜಿನು ನನ್ನ ಹತ್ರ ಮಾತಾಡಿದ್ರು, ಅವರು ಹೇಳಿದ್ರು ಏನ್ ನಿನ್ಗಾಗಿ ನಾವು ನೋಡ್ಕೊಂತೀವಿ ಅಂತ. ಬಟ್ ಆದ್ರೆ ಎಂತ ಸ್ವಾರ್ಥಿ ಅಲ್ಲ ನೀನು ದಯಾನಂದ. ನಿನ್ ಮತ ಏನ್ ಬೇಕಾರ ಮಾಡ್ಬೋದು. ನಮ್ಮ ಹತ್ರ ಹೋರಾಟಗಾರಿಗೆ ಯಾಕೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇಲ್ಲ ನಿಂಗೆ? ಆಯ್ತು ಮಾಡು, ಹಿಂಗ್ ಬೇಕಾ ಮಾಡು. ನಂಗೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಐತೆ, ನಾನು ನೋಡ್ಕೊಂತೀನಿ. ಪೊಲೀಸ್ ಕಮಿಷನರ್ ಅಂತಂದ್ರೆ ಇವ್ರ ಓನ್ಲಿ ಸೆಕ್ಯೂರಿಟಿ ಚೀಫ್, ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡ್ಬೇಕು, ಅಲ್ಲಿರೋ ಪ್ರೊಕ್ಲಮೇಷನ್ ಎಕ್ಸಿಕ್ಯೂಟ್ ಮಾಡ್ಬೇಕು, ವಾರಂಟ್ ಎಕ್ಸಿಕ್ಯೂಟ್ ಮಾಡ್ಬೇಕು, ನಿಮ್ಮವ್ರ ಲಂಚ ಮುಡ್ದಂಗ್ ನೋಡ್ಕೊಬೇಕು. ಯಾಕಂದ್ರೆ ನಿಮ್ ಶಿಷ್ಯಂದ್ರೆಲ್ಲ ಬರೀ ಕಲೆಕ್ಷನ್ ಏಜೆಂಟ್ಗಳೇ, ಹಂಗ ಅವೆಲ್ಲ ಮಾಡ್ಬೇಕು. ಅದನ್ನ ಮಾಡೋದ್ ಬಿಟ್ಟು ಡಾನ್ಗಿರಿ ಮಾಡ್ಕೊಂಡು ನಂಗೆ ಆ ಮಿನಿಸ್ಟರ್ ಗೊತ್ತು, ಈ ಮಿನಿಸ್ಟರ್ ಗೊತ್ತು, ನಂಗೆ CM ಗೊತ್ತು, PM ಗೊತ್ತು, ಚಾಣಕ್ಯ ಗೊತ್ತು ಅಂತಂದ್ರೆ ನಾನು CBI ಆಗ್ತೀನಿ ಅಂತ. ಏನ್ CBI ಅಷ್ಟೇ ಸುಪ್ರೀಂ ಕೋರ್ಟ್ ಬಾಗಿಲಲ್ಲಿ ಬೆಳಗ್ಗೆ ಸಂಕಟ ನಿಂತಿರೋ ನಾವು ನೋಡಿದೀವಿ. ನೀವು CBI ಡೈರೆಕ್ಟರ್ ಆಗಿ ಆಮೇಲೆ CBI ಡೈರೆಕ್ಟರ್ ಹೆಂಗಾಗೋದು, ಅಲ್ಲೂ ಕೂಡ ಮೋಸ ಮಾಡಿ ಸೀನಿಯರ್ನೆಲ್ಲ ಓಡಿಸಿ ಯಾರು ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಹೇಳದ್ನಲ್ಲ, ತಮಿಳ್ನಾಡಲ್ಲಿ 80,000 ಏನೋ ಪೇ ಸ್ಕೇಲ್ ಕೊಡ್ತಾವ್ರೆ. ನಮ್ಮಲ್ಲಿ ಯಾಕೆ ಕೊಡಬಾರ್ದು? ಕರ್ನಾಟಕದಲ್ಲಿ ಇದನ್ನ ಸ್ಟಾಪ್ ಮಾಡಿಸ್ತಾ ಇರೋರು IPS ಲಾಬಿಗಳಂತ ಸ್ಪಷ್ಟವಾಗಿ ನಮ್ಮ ತನಿಖೆಯಿಂದ ಗೊತ್ತಾಗಿದೆ. IPS ಅಧಿಕಾರಿಗಳು ಯಾಕೆ ಇದನ್ನ ನಿಲ್ಲಿಸ್ತಾವ್ರೆ ಅಂತಂದ್ರೆ, ಅವ್ರಿಗೆ 80,000 ರೂಪಾಯಿ ಸಂಬಳ ಕೊಟ್ಬಿಟ್ರೆ ಪೊಲೀಸ್ ಕಾನ್ಸ್ಟೇಬಲ್ಗಳು ಲಂಚ ಮುಟ್ಟಲ್ಲ, ಲಂಚ ಕೇಳಲ್ಲ, ನಿಯತ್ತಾಗಿ ಕೆಲಸ ಮಾಡ್ತಾರೆ. ಅದು IPS ಅವ್ರಿಗೆ ಇಷ್ಟ ಇಲ್ಲ. ಕಾರಣ ಯಾಕೆ ಅಂತಂದ್ರೆ IPS ಅವ್ರಿಗೆ 1.5-2 ಲಕ್ಷ ಸಂಬಳ ಬರ್ತದೆ. ಜೊತೆಲಿ ಅವ್ರಿಗೆ ಈಗ ಹೆಂಗೆ ಅಂದ್ರೆ ಅವ್ರು ಲಂಚ ಗಿಂಚ ಕೇಳಲ್ಲ. ಪೊಲೀಸ್ ಕಾನ್ಸ್ಟೇಬಲ್ ಲಂಚ ಕಲೆಕ್ಟ್ ಮಾಡಿ ಇವ್ರು ಕೊಡ್ಬೇಕು. ಹಂಗಾಗಿನೇ ಅವ್ರ ಸಂಬಳನ ಕಮ್ಮಿ ಇಟ್ಟಿದ್ರೆ. ಹಾಗಾಗಿ ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನಿಮ್ಮಲ್ಲಿ ಕಳಕಳಿಯ ಮನವಿ, ದಯಮಾಡಿ ನಮ್ಮ ರೈತರ ಮಕ್ಕಳು, ನಮ್ಮ ಸಮಾಜದ ಒಂದು ಆಸ್ತಿ ಆದಂತ ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ 80,000 ಪೇ ಸ್ಕೇಲ್ ಅನ್ನ ಲೈಕ್ ತಮಿಳ್ನಾಡು, ಲೈಕ್ ಡೆಲ್ಲಿ ಮಾಡಬೇಕು. ಅವ್ರಿಗೆ ಯಾವುದೇ ಕಾರಣಕ್ಕೂ, ಆಮೇಲೆ ವಾರಕ್ಕೊಂದು ಲೀವ್ ಕೊಡ್ಬೇಕು. ಅವ್ರಿಗೆ ವಾರಕ್ಕೊಂದು ಲೀವ್ ಮ್ಯಾಂಡೇಟು. ಅವರು ಎಷ್ಟೋ ಜನ ಪೊಲೀಸ್ ಕಾನ್ಸ್ಟೇಬಲ್ಗಳು ಮಕ್ಕಳು ಅಂಕಲ್ ಅಂತಾರಂತೆ. ಯಾಕಂದ್ರೆ ಮುಖನೇ ನೋಡ್ಸಲ್ಲ. ಬೆಳಗ್ಗೆ 5 ಗಂಟೆಗೆ ಮಲಗಿರ್ಬೇಕಾದ್ರೆ ಎದ್ದು ಬರ್ತಾರೆ, ಮನೆಗೆ ಹೋದ್ರು, ಬಿಟ್ರು. ಯಾವಾಗ ನೋಡಿದ್ರು ಆ ಡ್ಯೂಟಿ, ಈ ಡ್ಯೂಟಿ, VIP ಡ್ಯೂಟಿ, CM ಡ್ಯೂಟಿ, PM ಡ್ಯೂಟಿ, ಎಲೆಕ್ಷನ್ ಡ್ಯೂಟಿ, ಆ ಡ್ಯೂಟಿ ಅಂತ ಜೀವನ ಪೂರ್ತಿ ಮೈ ತುಂಬಾ ಕಾಯ್ಲಾಕೊಂಡು ಹೋಗ್ತಾರೆ. ಹಂಗಾಗಿ ಅವ್ರಿಗೆ 80,000 ರೂಪಾಯಿ ಪೇ ಸ್ಕೇಲ್ ಮಾಡ್ಬೇಕು ನಮ್ಮ ಡಿಮ್ಯಾಂಡು. ನಾನು 15 ದಿವಸ ಎಲ್ಲ ಹೊರಗಡೆ ಹೋಗ್ತಾ ಇದ್ದೀನಿ. ಬಂದ್ಮೇಲೆ ಧರಣಿ ಮಾಡ್ತೀನಿ, ಪೊಲೀಸ್ ಕಾನ್ಸ್ಟೇಬಲ್ಗೋಸ್ಕರ ಧರಣಿ ಮಾಡ್ತೀನಿ. 80,000 ರೂಪಾಯಿ ಪೇ ಸ್ಕೇಲ್ ಆಗ್ಲೇಬೇಕು. ಕ್ಯಾಂಟೀನ್ ಕೊಡ್ಬೇಕು ಅವ್ರಿಗೆ, ಕ್ಯಾಂಟೀನ್ ಫೆಸಿಲಿಟಿ, ಟ್ಯಾಕ್ಸ್ ಫ್ರೀ ಐಟಮ್ಸ್. 3ನೇದಾಗಿ ಅವ್ರ ಮಕ್ಕಳಿಗೆ ಕೇಂದ್ರೀಯ ವಿದ್ಯಾಲಯ ತರ ಒಂದು 4 ಕಡೆ. ನಮಸ್ಕಾರ ಕರ್ನಾಟಕ. ಒಬ್ಬ ಸಿಟಿ ಪೊಲೀಸ್ ಕಮಿಷನರ್ ಅಂತಂದ್ರೆ ಕಾನೂನು ಸುವ್ಯವಸ್ಥೆಗೆ ಒಬ್ಬ ಇನ್ಚಾರ್ಜ್, ಒಬ್ಬ ಚೀಫ್ ಸೆಕ್ಯೂರಿಟಿ ಆಫೀಸರ್ ಬಿಟ್ರೆ ಬೆಂಗಳೂರಿಗೆ ಡಾನ್ ಅಂತೂ ಅಲ್ಲ. ಇಲ್ಲಿ IPSಗಳು ಪೊಲೀಸ್ ಕಮಿಷನರ್ ಹೆಂಗಾಗ್ಬಿಟ್ಟವ್ರು ಅಂತಂದ್ರೆ ಹೆಚ್ಚು ಕಮ್ಮಿ ಅವರು ರೌಡಿಗಳಿಗೆ, ಡಾನ್ಗಳಿಗೆ ಡಾನ್ ತರ ಆಗ್ಬಿಟ್ಟವ್ರೆ. ಆಮೇಲೆ ರಾಜಕಾರಣಿಗಳಿಗೆ ಒಂದ್ ರೀತಿನಲ್ಲಿ ಸಕಲವನ್ನು ಪೂರೈಸೋ ಕಾಮಧೇನು ಆಗ್ಬಿಟ್ಟವ್ರೆ. ಅದಲ್ಲ ಸಂವಿಧಾನ ಹೇಳೋದು. ಇವರ ಪಬ್ಲಿಕ್ ಸರ್ವೆಂಟ್, ಪೊಲೀಸ್ ಕಮಿಷನರ್ ಇಸ್ ಎ ಪಬ್ಲಿಕ್ ಸರ್ವೆಂಟ್. He has to serve the society, ensure law and order is maintained and be on the ground when required and treat the public as one supposed to be. ಅದನ್ನ ಬಿಟ್ಟು ಪೊಲೀಸ್ ಕಮಿಷನರ್ ಆಗ್ಬಿಟ್ರೆ ಅವ್ನು ಡಾನು, ಅವ್ನೇನೇ ಮಾಡಿದ್ರು, ಅವ್ನೇನ್ ಮಾಫಿಯಾ ಬೇಕಾದ್ರೆ ನಡೆಸ್ಬೋದು. ಆ ತರ ಇದೆ. ಸಾಂವಿಧಾನಿಕವಾಗಿ ಅದಕ್ಕೆ ಅವಕಾಶ ಇಲ್ಲ, ನಾವು ಅವಕಾಶ ಕೊಡೋದು ಇಲ್ಲ. ನೀನು ಯಾವುದೇ ಪೊಲೀಸ್ ಕಮಿಷನರ್ ಆಗಿರ್ಲಿ, SP ಆಗಿರ್ಲಿ, DYSP ಆಗಿರ್ಲಿ, ಅರ್ಥ ಮಾಡ್ಕೊಳ್ಳಿ, ನೀವು ಯಾರೋ ಡಾನ್ಗಳಲ್ಲ. ನಿಮ್ಮ ಡಾನ್ಗಳ ಗಿರಿಯಲ್ಲಿ ನಡೆಯಲ್ಲ. ಆಮೇಲೆ ಸಂವಿಧಾನಕ್ಕೆ ಮರ್ಯಾದೆ ಕೊಡ್ಬೇಕು. ಜನ 6 ಕೋಟಿ ಕನ್ನಡಿಗರು ಟ್ಯಾಕ್ಸ್ ಕಟ್ರೆ ನಿಮ್ ಸಂಬಳ ಬರೋದು. ನೀವು ಓಡಾಡೋ ಜೀಪು, ಆರ್ಡರ್ಲೀಸು, ನಿಮ್ ಹೆಂಡ್ರು ಮಕ್ಕಳು ನಮ್ಮ ಸರ್ಕಾರಿ ಜಾಗ ಕಾರ್ ಯೂಸ್ ಮಾಡ್ಕೊಂಡು ಸ್ಕೂಲ್ಗೆ ಹೋಗೋದು, ಕ್ಲಬ್ಗೆ ಹೋಗೋದು, ತಿರ್ಗೋಕ್ ಹೋಗೋದು, ಎಲ್ಲ ನಮ್ ದುಡ್ಡು ಮಾಡ್ಕೊಂಡು ದೌಲತ್ಗಳು ಬೇಡ. ಹಾಗಾಗಿ ಪೊಲೀಸ್ ಕಮಿಷನರ್ ಆದಂತವ್ರು ಅಥವಾ SP-ಗಳವರು ಮೇಂಟೈನ್ ಯುವರ್ ಸ್ಟ್ಯಾಂಡರ್ಡ್ಸ್, ರೆಸ್ಪೆಕ್ಟ್ ದ ಪಬ್ಲಿಕ್ ಫ್ರಮ್ ಹೂಮ್ ಯು ಆರ್ ಗೆಟಿಂಗ್ ಯುವರ್ ಸ್ಯಾಲರೀಸ್,
and you ನನ್ಗೇನ ಆದ್ರೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ದಯಾನಂದ್ ಅನ್ನೋನಲ್ಲ ಅವನು ನೆಟ್ವರ್ಕ್ ಕಾರಣ ಆಗ್ತಾರೆ. ಬಟ್ ಆದ್ರೆ ಎಂತ ಸ್ವಾರ್ಥಿ ಅಲ್ಲ ನೀನು ದಯಾನಂದ. ಆಯ್ತು ಮಾಡು, ಹೆಂಗ್ ಬೇಕಾ ಮಾಡು. ನಂಗೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಐತೆ, ನಾನು ನೋಡ್ಕೊಂತೀನಿ ನಿನ್ನಲ್ಲಿ. ನನ್ನ ಮನೆಗೆ ನಾನು ಏನಾದ್ರೆ ಬಿಡ್ತೀನ, ನಿನ್ನ ಮದುವೆ ಮಾಡ್ತೀನಿ ಇನ್ನೊಂದು ನಿನ್ಗೆ ಅದರೆ ವಿಚಾರ. ಓಕೆ, ಬಟ್ ಆದ್ರೂ ಇಷ್ಟೆಲ್ಲ ಹೋರಾಟ ಮಾಡ್ಕೊಂಡು ಇವ್ನ ಯಾರೋ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಆ 5 ಸ್ಟಾರ್ ಹೋಟ್ಲ ಜಿಪ್ಗಳು ಬಿಚ್ಚೋರ್ಕ ಕಂಡೋರ್ ಎಂಡ್ರಗಳ ಜೊತೆ ಮಲ್ಕೊಂಡವ್ರಿಗೆಲ್ಲ ಸೆಕ್ಯೂರಿಟಿ ಹಾಕೋನೆ. ನಮ್ಗೆ ಹಾಕಿಲ್ಲ. ಇಂಟೆಲಿಜೆನ್ಸ್ ನಮ್ ಪಾಡಿ ಸತ್ತೋಗ್ಬಿಟ್ಟವ್ರೆ ಅನ್ಸ್ತದೆ. ಎಲ್ಲ ಅವ್ನ್ ದಯಾನಂದದೇ ಕೆಲಸ. ದಯಾನಂದ್ಗೆ ನನ್ ತೊಂದರೆ ಆಗ್ಬೇಕು ಅಂತೈತೆ. ದಯಾನಂದ ನನಗೆ ನನ್ನ ಮಕ್ಕಳಿಗೆ ನನ್ಗೆ ಹೆಚ್ಚಿಗೆ ಮೇಲೆ ನೀನೇ ಕಾರಣ, ನಿನ್ನ ನೆಟ್ವರ್ಕ್ಗೆ ಕಾರಣ ಅಂತ ಹೇಳ್ತಾ ಇದ್ದೀನಿ. ನೀನ್ ನಾಣೆ ಬರ ಅನ್ಭವಿಸ್ಕೊ. ಈಗ ಸಂತೋಷ್ ಗುರುಜಿನು ನನ್ನ ಹತ್ರ ಮಾತಾಡಿದ್ರು, ಅವರು ಹೇಳಿದ್ರು ಏನ್ ನಿನ್ಗಾಗಿ ನಾವು ನೋಡ್ಕೊಂತೀವಿ ಅಂತ. ಬಟ್ ಆದ್ರೆ ಎಂತ ಸ್ವಾರ್ಥಿ ಅಲ್ಲ ನೀನು ದಯಾನಂದ. ನಿನ್ ಮತ ಏನ್ ಬೇಕಾರ ಮಾಡ್ಬೋದು. ನಮ್ಮ ಹೋರಾಟಗಾರರಿಗೆ ಯಾಕೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇಲ್ಲ ನಿಂಗೆ? ಆಯ್ತು ಮಾಡು, ಹೆಂಗ್ ಬೇಕಾ ಮಾಡು. ನಂಗೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಐತೆ, ನಾನು ನೋಡ್ಕೊಂತೀನಿ ನಿನ್ನಲ್ಲಿ. ಕಮಿಷನರ್ ಅಂತಂದ್ರೆ ಇವ್ರ ಓನ್ಲಿ ಸೆಕ್ಯೂರಿಟಿ ಚೀಫ್, ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡ್ಬೇಕು, ಅಲ್ಲಿರೋ ಪ್ರೊಕ್ಲಮೇಷನ್ ಎಕ್ಸಿಕ್ಯೂಟ್ ಮಾಡ್ಬೇಕು, ವಾರಂಟ್ ಎಕ್ಸಿಕ್ಯೂಟ್ ಮಾಡ್ಬೇಕು, ನಿಮ್ಮವ್ರ ಲಂಚ ಮುಡ್ದಂಗ್ ನೋಡ್ಕೊಬೇಕು. ಯಾಕಂದ್ರೆ ನಿಮ್ ಶಿಷ್ಯಂದ್ರೆಲ್ಲ ಬರೀ ಕಲೆಕ್ಷನ್ ಏಜೆಂಟ್ಗಳೇ, ಹಂಗ ಅವೆಲ್ಲ ಮಾಡ್ಬೇಕು. ಅದನ್ನ ಮಾಡೋದ್ ಬಿಟ್ಟು ಡಾನ್ಗಿರಿ ಮಾಡ್ಕೊಂಡು ನಂಗೆ ಆ ಮಿನಿಸ್ಟರ್ ಗೊತ್ತು, ಈ ಮಿನಿಸ್ಟರ್ ಗೊತ್ತು, ನಂಗೆ CM ಗೊತ್ತು, PM ಗೊತ್ತು, ಚಾಣಕ್ಯ ಗೊತ್ತು ಅಂತಂದ್ರೆ ನಾನು CBI ಆಗ್ತೀನಿ ಅಂತಂದ್ರೆ ಏನ್ CBI ಅಷ್ಟೇ ಸುಪ್ರೀಂ ಕೋರ್ಟ್ ಬಾಗಿಲಲ್ಲಿ ಬೆಳಗ್ಗೆ ಸಂಕಟ ನಿಂತಿರೋ ನಾವು ನೋಡಿದೀವಿ. ನೀವು CBI ಡೈರೆಕ್ಟರ್ ಆಗಿ, ಆಮೇಲೆ CBI ಡೈರೆಕ್ಟರ್ ಹೆಂಗಾಗೋದು, ಅಲ್ಲೂ ಕೂಡ ಮೋಸ ಮಾಡಿ ಸೀನಿಯರ್ನೆಲ್ಲ ಓಡಿಸಿ ಯಾರು ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಹೇಳದ್ನಲ್ಲ, ತಮಿಳ್ನಾಡಲ್ಲಿ 80,000 ಏನೋ ಪೇ ಸ್ಕೇಲ್ ಕೊಡ್ತಾವ್ರೆ. ನಮ್ಮಲ್ಲಿ ಯಾಕೆ ಕೊಡಬಾರ್ದು? ಕರ್ನಾಟಕದಲ್ಲಿ ಇದನ್ನ ಸ್ಟಾಪ್ ಮಾಡಿಸ್ತಾ ಇರೋರು IPS ಲಾಬಿಗಳಂತ ಸ್ಪಷ್ಟವಾಗಿ ನಮ್ಮ ತನಿಖೆಯಿಂದ ಗೊತ್ತಾಗಿದೆ. IPS ಅಧಿಕಾರಿಗಳು ಯಾಕೆ ಇದನ್ನ ನಿಲ್ಲಿಸ್ತಾವ್ರೆ ಅಂತಂದ್ರೆ, ಅವ್ರಿಗೆ 80,000 ರೂಪಾಯಿ ಸಂಬಳ ಕೊಟ್ಬಿಟ್ರೆ ಪೊಲೀಸ್ ಕಾನ್ಸ್ಟೇಬಲ್ಗಳು ಲಂಚ ಮುಟ್ಟಲ್ಲ, ಲಂಚ ಕೇಳಲ್ಲ, ನಿಯತ್ತಾಗಿ ಕೆಲಸ ಮಾಡ್ತಾರೆ. ಅದು IPS ಅವ್ರಿಗೆ ಇಷ್ಟ ಇಲ್ಲ. ಕಾರಣ ಯಾಕೆ ಅಂತಂದ್ರೆ IPS ಅವ್ರಿಗೆ 1.5-2 ಲಕ್ಷ ಸಂಬಳ ಬರ್ತದೆ. ಜೊತೆಲಿ ಅವ್ರಿಗೆ ಈಗ ಹೆಂಗೆ ಅಂತ ಅವ್ರು ಲಂಚ ಕೇಳಲ್ಲ. ಪೊಲೀಸ್ ಕಾನ್ಸ್ಟೇಬಲ್ ಲಂಚ ಕಲೆಕ್ಟ್ ಮಾಡಿ ಇವ್ರು ಕೊಡ್ಬೇಕು. ಹಂಗಾಗಿನೇ ಅವ್ರ ಸಂಬಳನ ಕಮ್ಮಿ ಇಟ್ಟಿದ್ರೆ. ಹಾಗಾಗಿ ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನಿಮ್ಮಲ್ಲಿ ಕಳಕಳಿಯ ಮನವಿ, ದಯಮಾಡಿ ನಮ್ಮ ರೈತರ ಮಕ್ಕಳು, ನಮ್ಮ ಸಮಾಜದ ಒಂದು ಆಸ್ತಿ ಆದಂತ ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ 80,000 ಪೇ ಸ್ಕೇಲ್ ಅನ್ನ ಲೈಕ್ ತಮಿಳ್ನಾಡು, ಲೈಕ್ ಡೆಲ್ಲಿ ಮಾಡಬೇಕು. ಅವ್ರಿಗೆ ಯಾವುದೇ ಕಾರಣಕ್ಕೂ, ಆಮೇಲೆ ವಾರಕ್ಕೊಂದು ಲೀವ್ ಕೊಡ್ಬೇಕು. ಅವ್ರಿಗೆ ವಾರಕ್ಕೊಂದು ಲೀವ್ ಮ್ಯಾಂಡೇಟು. ಅವರು ಎಷ್ಟೋ ಜನ ಪೊಲೀಸ್ ಕಾನ್ಸ್ಟೇಬಲ್ಗಳು ಮಕ್ಕಳು ಅಂಕಲ್ ಅಂತಾರಂತೆ. ಯಾಕಂದ್ರೆ ಮುಖನೇ ನೋಡ್ಸಲ್ಲ. ಬೆಳಗ್ಗೆ 5 ಗಂಟೆಗೆ ಮಲಗಿರ್ಬೇಕಾದ್ರೆ ಎದ್ದು ಬರ್ತಾರೆ, ಮನೆಗೆ ಹೋದ್ರು, ಬಿಟ್ರು. ಯಾವಾಗ ನೋಡಿದ್ರು ಆ ಡ್ಯೂಟಿ, ಈ ಡ್ಯೂಟಿ, VIP ಡ್ಯೂಟಿ, CM ಡ್ಯೂಟಿ, PM ಡ್ಯೂಟಿ, ಎಲೆಕ್ಷನ್ ಡ್ಯೂಟಿ, ಆ ಡ್ಯೂಟಿ ಅಂತ ಜೀವನ ಪೂರ್ತಿ ಮೈ ತುಂಬಾ ಕಾಯಿಲೆ ಹಾಕೊಂಡು ಹೋಗ್ತಾರೆ. ಹಂಗಾಗಿ ಅವ್ರಿಗೆ 80,000 ರೂಪಾಯಿ ಪೇ ಸ್ಕೇಲ್ ಮಾಡ್ಬೇಕು. ನಮ್ಮ ಡಿಮ್ಯಾಂಡು. ನಾನು 15 ದಿವಸ ಎಲ್ಲ ಹೊರಗಡೆ ಹೋಗ್ತಾ ಇದ್ದೀನಿ. ಬಂದ್ಮೇಲೆ ಧರಣಿ ಮಾಡ್ತೀನಿ, ಪೊಲೀಸ್ ಕಾನ್ಸ್ಟೇಬಲ್ಗೋಸ್ಕರ ಧರಣಿ ಮಾಡ್ತೀನಿ. 80,000 ರೂಪಾಯಿ ಪೇ ಸ್ಕೇಲ್ ಆಗ್ಲೇಬೇಕು. ಕ್ಯಾಂಟೀನ್ ಕೊಡ್ಬೇಕು ಅವ್ರಿಗೆ, ಕ್ಯಾಂಟೀನ್ ಫೆಸಿಲಿಟಿ, ಟ್ಯಾಕ್ಸ್ ಫ್ರೀ ಐಟಮ್ಸ್. 3ನೇದಾಗಿ ಅವ್ರ ಮಕ್ಕಳಿಗೆ ಕೇಂದ್ರೀಯ ವಿದ್ಯಾಲಯ ತರ ಒಂದು 4 ಕಡೆ. ನಮಸ್ಕಾರ ಕರ್ನಾಟಕ. ಒಬ್ಬ ಸಿಟಿ ಪೊಲೀಸ್ ಕಮಿಷನರ್ ಅಂತಂದ್ರೆ ಕಾನೂನು ಸುವ್ಯವಸ್ಥೆಗೆ ಒಬ್ಬ ಇನ್ಚಾರ್ಜ್, ಒಬ್ಬ ಚೀಫ್ ಸೆಕ್ಯೂರಿಟಿ ಆಫೀಸರ್ ಬಿಟ್ರೆ ಬೆಂಗಳೂರಿಗೆ ಡಾನ್ ಅಂತೂ ಅಲ್ಲ. ಇಲ್ಲಿ IPSಗಳು ಪೊಲೀಸ್ ಕಮಿಷನರ್ ಹೆಂಗಾಗ್ಬಿಟ್ಟವ್ರು ಅಂತಂದ್ರೆ ಹೆಚ್ಚು ಕಮ್ಮಿ ಅವರು ಏನೋ ರೌಡಿಗಳಿಗೆ, ಡಾನ್ಗಳಿಗೆ ಡಾನ್ ತರ ಆಗ್ಬಿಟ್ಟವ್ರೆ. ಆಮೇಲೆ ರಾಜಕಾರಣಿಗಳಿಗೆ ಒಂದ್ ರೀತಿನಲ್ಲಿ ಸಕಲವನ್ನು ಪೂರೈಸೋ ಕಾಮಧೇನು ಆಗ್ಬಿಟ್ಟವ್ರೆ.